ನಮಸ್ತೆ. ಯಾನು ಹರೀಶ್ ಆಚಾರ್ಯ ಬೋಳಿಯಾರ್, ಶ್ರೀ ವಿಶ್ವಕರ್ಮ ಶಿಲ್ಪಕಲಾ ಕೇಂದ್ರ ಬೋಳಿಯಾರ್. ನಿಖಲಿತ ತೂವೊಂದಿಪ್ಪುನಂಚಿನ ಬ್ರಹ್ಮರಥ ಶ್ರೀ ಅನಂತೇಶ್ವರ ದೇವಸ್ಥಾನ ಬಳ್ಳಮಂಜ ಬಾರಿ ಪ್ರಸಿದ್ಧಿ ಆಯ್ನಂಚಿನ ಕ್ಷೇತ್ರ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಾತೆ ಪವಿತ್ರವಾಯ್ನಂಚಿನ ನಮ್ಮ ಈ ದಕ್ಷಿಣ ಕನ್ನಡ ಅಂಚನೆ ನಮ್ಮ ಈ ಉಡುಪಿ ಬಾಗಡ್ ನಾಗನ ದೋಷಗ್ ಪರಿಹಾರ ಮನ್ಪೆರೆಗೋಸ್ಕರ ಭಾರಿ ಕಾರ್ಣಿಕಾದ ಒಂಜಿ ಜಾಗೆ ಪಂಡ ಬಳ್ಳಮಂಜ ಶ್ರೀ ಅನಂತೇಶ್ವರ ದೇವಸ್ಥಾನ. ಅಡೆಗ್ ಈ ಬ್ರಹ್ಮರಥನ ನಿರ್ಮಾಣ ಮಲ್ತದ ನೆಡ್ದು ದುಂಬುಲ ಎಂಕ್ಲು ಒಂಜಿ 10 ಬ್ರಹ್ಮರಥ ನಿರ್ಮಾಣ ಮಂತ್ ಕೊರ್ತ. ಕಶಕೋಡಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಬೊಕ್ಕ ಬೆಳ್ಳಾರೆ ಶ್ರೀ ಜಲದುರ್ಗಾ ದೇವಸ್ಥಾನ, ಕುರ್ನಾಡು ಸೋಮನಾಥೇಶ್ವರ ದೇವಸ್ಥಾನ, ಬೆಂಗಳೂರು ಕೆಂಚನಹಳ್ಳಿ ಲಕ್ಷ್ಮೀ ದೇವಸ್ಥಾನ, ಬೊಕ್ಕ ರಾಣೆಬೆನ್ನೂರು ವೀರಭದ್ರ ದೇವಸ್ಥಾನ, ಬೊಕ್ಕ KR ಪೇಟೆ ಅಂಚ ಹಲವು ಕಡೆ ಎಂಕ್ಲು ರಥ ನಿರ್ಮಾಣ ಮಂತದ್ದು ಒಂದೇ ಬೋಳಿಯಾರ್ ಮಣ್ಣಿಡ್ದು ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಅಂಚನೆ ಮಜಿಮಾಮಾಯಿ ದೇವಸ್ಥಾನ ಇಪ್ಪುನಂಚಿನ ಕ್ಷೇತ್ರದ ಮಂತದ್ದು ಕಡಪುಡ್ದ. ಅಂಚನೆ ಈ ಸತಿದ ಬ್ರಹ್ಮರಥ ಬಳ್ಳಮಂಜದ ಬ್ರಹ್ಮರಥ ಎಂಕ್ಲ ಪಾಲಿಗೆ ಮನ್ಪೆರೆ ತಿಕ್ಕನ ಎಂಕ್ಲಿಗೆ ಮಸ್ತ್ ಸಂತೋಷದ ವಿಷಯ. ಎಂಕ್ಲ ಸಹೋದರರು ಗಿರೀಶಾಚಾರ್ಯ, ಅಂಚನೆ ಶಿವಕುಮಾರ್ ಶರ್ಮಾ, ಅಂಚನೆ ಎಂಕ್ಲ ಸಹಪಾಠಿಲು ಸುಶಾಂತ್ ಆಚಾರ್ಯ, ಅಂಚನೆ ರಾಧಾಕೃಷ್ಣ, ಬೊಕ್ಕ ರಮೇಶಾಚಾರ್ಯ ಕೊಯ್ಲ, ಗಣೇಶಾಚಾರ್ಯ ಬೆದ್ರೋಡಿ, ಅಂಚ ಸುಮಾರು ಎಂಕ್ಲ ಶಿಷ್ಯವರ್ಗ ಮಾತ ಸೇರೊಂದು ಆಜಿ ತಿಂಗಳದ ಶ್ರಮ ಪಟ್ಟಿನಂಚ ಬೇಲೆದ ಒಂಜಿ ಪರಿಣಾಮವಾದ ಈತ ಮಲ್ಲ ಒಂಜಿ ಬಾರಿ ಪೊರ್ಲುದ ಬ್ರಹ್ಮರಥ ನಿರ್ಮಾಣ ಆತಂಡು. ಹರ್ಷ ಸಂಪಿಗೆತ್ತಾಯ ಅನುವಂಶೀಯ ಮುಕ್ತೇಶ್ವರ ಎಂಕ್ಲನ ಕೈಟ್ ಈ ಬೇಲೆಯನ್ನು ಮಲ್ಪದಿರು. ಅಂಚನೆ ಇತ್ತೆ ನೆನ್ನು ಮುಲ್ಪಡ್ದು ಮೆರವಣಿಗೆ ಮುಖಾಂತರ ಸ್ಕ್ರೈನ್ಡ್ ಲೋಡ್ ಮಂತದ್ದು ಪುಂಜಾಲ ಕಟ್ಟೆ ಹಿಡ್ದು ಬಸವನಗುಡಿ ಹಿಡ್ದು 10 ಮೆರವಣಿಗೆ ಬಹಳ ವಿಜೃಂಭಣೆ ಹಿಡ್ದು ನಡಪೆರಂಡು. ವಿಜೃಂಭಣೆ ಮೆರವಣಿಗೆ ರೂಪಡು ಪೋದು ಬಳ್ಳಮಂಜ ಶ್ರೀ ಅನಂತೇಶ್ವರ ದೇವಸ್ಥಾನಡ್ ಭೂಸ್ಪರ್ಶಲ ಆಯರುಂಡು. ಬೊಕ್ಕ ತಂತ್ರಿವರಿ ಹಿಡ್ದು ರಥಕ್ಕೆ ಕಳಶ ಅಭಿಷೇಕ ಪುರ ಆದು ರಥೋತ್ಸವಲ ಆಯರೆ ಉಂಡು. ಎಂಕ್ಲ ಈ ಬೇಲೆಯನ್ನು ಸುಮಾರು 25 ವರ್ಷದ ಎನ್ನ ಕಲ್ಪನೆ ಹಿಡಿದು ಇನ್ನಿ ಮುಟ್ಟ 25 ವರ್ಷದ ಅನುಭವ ಪ್ರಕಾರ ಎನ್ನ ವಂಶ ಪಾರಂಪರ್ಯವಾದಿ ಮರತ ಬೇಲೆ ಮಂತೊಂದು ಬತ್ತನ. ಎನ್ನ ಅಜ್ಜೆ ಎನ್ನ ಅಪ್ಪ ಅಂಚನೆ ಯಾನು ಪ್ರಥಮವಾದ ರಾಜೇಶ್ ಆಚಾರ್ಯ ಸಾಣೂರು ಕುಂಟಲ್ಪಾಡಿ ಇಂಬೇರ್ನ ಶಿಷ್ಯೆ. ಅಂಚನೆ ದುಂಬುದ ವಿದ್ಯಾಭ್ಯಾಸನ ಯಾನು ಬಾರಿ ಮಲ್ಲ ಶಿಲ್ಪಿಲಾಯನ ಅಂಚನೆ ಹರೀಶಾಚಾರ್ಯ ಕಲ್ಲಮಣ್ಕೂರು, ನಾರಾಯಣಾಚಾರ್ಯ ಕಲ್ಲಮಣ್ಕೂರು ಅಕ್ಲನಟ್ಟು ಪೂರ ಪಳಗದು ಅಕ್ಲನೊಟ್ಟಿಗೂ ಬೇಲೆಯನ್ನು ಕಲ್ತೊಂದು ಅಕ್ಲನ ಮಾಹಿತಿನ ಪೂರ ಪತ್ತೊಂದು ಈ ಬ್ರಹ್ಮರಥನ ಮನ್ಪೆರೆ ಸಾಧ್ಯ ಆತನೊಂದು ಪನೊಲಿ. ಅಂಚನೆ ನೆಟ್ಟು ಭಾಳ ವಿಶೇಷವಾಯಿನಂಚಿನ ಕೆತ್ತನೆಲ್ಲ ಮಂತದ ಅಲ್ಪದ ಮೂಲ ವಿಗ್ರಹ ಎಂಚ ಉಂಡು ಅವೇ ಪ್ರಕಾರವಾದ ಬೈದಲ್ಲಿ ಮಹಾಗಣಪತಿ ದೇವರು, ಅಂಚನೆ ವಿಷ್ಣು ದೇವರನ್ನ ಸಂಬಂಧಪಟ್ಟಂಚನೆ ವಿಷ್ಣು ದೇವರು, ಅಷ್ಟದಿಕ್ಪಾಲಕರು, ವಿಶ್ವಕರ್ಮ ದೇವರು, ಮಹಾಗಣಪತಿ ದೇವರು, ಬೊಕ್ಕ ಮಹಾವಿಷ್ಣು ದೇವರು, ನಾಗದೇವತೆ ಸುಮಾರು 200 ನಾಗನ ಜಿಡೆಯನ್ನು ನೆಟ್ಟು ತೂವಲಿ. ಈ ಬ್ರಹ್ಮರಥನ ಮೂಜು ಸುತ್ತು ಬತ್ತಂದಾಂಡ ನಿಕ್ಲೆಗ್ ನಾಗದೋಷನೇ ಪರಿಹಾರ ಆವಡು ಪನ್ಪುನಂಚಿನ ನೆಲೆಟ್ಟು ಆಯಾ ಬೊಕ್ಕ ಐತ ಒಂಜಿ ಅಳತೆಂದಿ ಒಂದು ಶ್ರದ್ಧಾಭಕ್ತಿದು ಈ ಬ್ರಹ್ಮರಥನ ಮಂತದ. ಈ ಮಣ್ಣದ ಮಾತಾ ಸದ್ಭಕ್ತಿರ್ಲ ಈ ಉಪಯೋಗವನ್ನು ಪಡೆಯವನ್ಲೆ ಬ್ರಹ್ಮರಥನ ಮಾತೆಲ್ಲ ಬತ್ತವರ ತೂಲೆ ಐಕ ಮೂಜು ಸುತ್ತು ಬತ್ತರಂದಾಂಡ ನಿಕ್ಲ ಕುಟುಂಬದಕ್ಲ ಮಾತಾ ನಾಗದೋಷ ಪರಿಹಾರ ಆವಡು ಪಂಡದು ನಿಕ್ಲಟ ಕೇಂಡು. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಒಂದು ಪುಣ್ಯ ದಿನದಂದು ಶ್ರೀ ವಿಶ್ವಕರ್ಮ ಶಿಲ್ಪಕಲಾ ಕೇಂದ್ರದ ಶಿಲ್ಪಿಗಳಾದಂತಹ ಹರೀಶಾಚಾರ್ಯರ ಮಾರ್ಗದರ್ಶನದಲ್ಲಿ ಅವರ ಸಹ ಉದ್ಯೋಗಿಗಳೆಲ್ಲರೂ ಕೂಡ ಸೇರಿಕೊಂಡು ಅತ್ಯಂತ ಭವ್ಯವಾದಂತಹ ಸುಂದರವಾದಂತಹ ಬ್ರಹ್ಮರಥವನ್ನು ಬಳ್ಳಮಂಜ ಶ್ರೀ ಅನಂತೇಶ್ವರ ದೇವಸ್ಥಾನದ ಪದಾಧಿಕಾರಿಗಳಿಗೆ ಹಸ್ತಾಂತರ ಮಾಡುವಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಸಮಸ್ತ
ಸೃಷ್ಟಿಗೆ ಕಾರಣೀಭೂತನಾದಂತಹ ಜಗತ್ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಭೂತನಾದಂತಹ ಶ್ರೀ ವಿಶ್ವಕರ್ಮ ಪರಬ್ರಹ್ಮನನ್ನು ಆರಾಧಿಸಿಕೊಂಡು ಕಲಶಮಧ್ಯದಲ್ಲಿ ಅವನನ್ನು ಆರಾಧಿಸಿಕೊಂಡು ತನ್ಮೂಲಕವಾಗಿ ಪರಂಪರೆಯ ನಮ್ಮ ವಿಶ್ವಬ್ರಾಹ್ಮಣದ ಎಲ್ಲ ಕುಲಗುರುಗಳನ್ನು ಆರಾಧಿಸಿಕೊಂಡು ನಿರ್ವಿಘ್ನದಾಯಕರಂತಹ ಮಹಾಗಣಪತಿಯ ಸನ್ನಿಧಾನವನ್ನು ಹೊಂದಿಸಿಕೊಂಡು ಪ್ರಾರಂಭದಲ್ಲಿ ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಗುರುಗಣಪತಿ ಪೂಜೆ, ಅದೇ ರೀತಿಯಾಗಿ ಕಲಶ ಮಧ್ಯದಲ್ಲಿ ವಿಶ್ವಕರ್ಮನನ್ನು ಆರಾಧಿಸಿಕೊಂಡು ಶಿಲ್ಪಿಗಳ ಮುಖಾಂತರವಾಗಿ ಬಳ್ಳಮಂಜ ದೇವಸ್ಥಾನದ ಪದಾಧಿಕಾರಿಗಳಿಗೆ ಇವತ್ತಿನ ದಿವಸದಂದು ನಾವು ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತನ ಅನುಗ್ರಹ, ಶ್ರೀ ವಿಶ್ವಕರ್ಮ ಪರಬ್ರಹ್ಮನ ಅನುಗ್ರಹ ಶಿಲ್ಪಿಗಳಿಗೆ, ಅದೇ ರೀತಿಯಾಗಿ ಆ ದೇವಸ್ಥಾನದ ವರ್ಗದವರಿಗೆ ಎಲ್ಲರಿಗೂ ಕೂಡ ಅನುಗ್ರಹ ಆಗಬೇಕು. ತನ್ಮೂಲಕವಾಗಿ ಮುಂದಿನ ಎಲ್ಲ ಕರ್ಮಾಂಗಗಳು ಕೂಡ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಬೇಕು ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಈ ರಥ ಎನ್ನುವಂಥದ್ದು ಇವತ್ತಿನ ದಿವಸಕ್ಕೆ ಶಿಲ್ಪಿಗಳು ಅನೇಕ ರೀತಿಯಂಥ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ದೇವಸ್ಥಾನಗಳಿಗೆ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ಅದರೆಲ್ಲರ ಪೂಜೆಯನ್ನು ನಾವು ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಮಾಡಿದ್ದೇವೆ. ಆದರೆ ಈ ರಥಕ್ಕೆ ವಿಶೇಷ ಏನು ಅಂತ ಹೇಳಿದರೆ, ನೂತನವಾದಂತಹ ವಿಶ್ವಕರ್ಮ ಶಿಲ್ಪಕಲಾ ಕೇಂದ್ರವನ್ನು ನಿರ್ಮಾಣ ಮಾಡಿಕೊಂಡು ಅತ್ಯಂತ ಸುಂದರವಾಗಿ ಭವ್ಯವಾದಂತಹ ಅತ್ಯಂತ ವಿಶಾಲವಾದಂತಹ ವಿಶ್ವಕರ್ಮ ಶಿಲ್ಪಕಲಾ ಕೇಂದ್ರವನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ನಿರ್ಮಾಣ ಮಾಡುವಂಥ ಮೊದಲ ರಥ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಆ ಮೂಲಕವಾಗಿ ಅತ್ಯಂತ ಸುಂದರವಾಗಿ ರಥ ನಿರ್ಮಾಣವಾಗಿದೆ. ಆ ರಥದ ನಿರ್ಮಾಣದ ಎಲ್ಲ ಕರ್ಮಾಂಗದ ಪರಿಪೂರ್ಣವಾದಂಥ ಫಲ ಭಗವಂತ ಸಮಸ್ತ ದೇಶಕ್ಕೆ ಅನುಗ್ರಹ ಮಾಡಲಿ ಅಂತೇಳಿ ನಾವು ಈ ಕಾಲದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. यजमानस्य यजमानस्य सर्वेषां सह कुटुम्बानां क्षेमस्थैर्यधैर्यविजयाभ्यारोग्यैश्वर्याभिवृद्ध्यर्थं परमार्थकरामान्वित क्षेत्रस्य समस्त उद्योगवर्गाणां समस्तशिल्पीनां आयुष्ठान्तरकाले श्री विश्वकर्मस्वामिनः परिपूर्ण अनुग्रहसिद्ध्यर्थं कलशमध्ये विश्वकर्मपूजाराधनाख्यं कर्म करिष्ये निर्विघ्नता। ॐ आगमार्थं देवानां कवनार्थं परमवर्षमाद्यं चिन्तयात्मवर्तिं आराधयामि सन्निभात्तलिङ्गं मायापरेर्थे पङ्गिसन्निविष्टं शुद्धानदे विमलचित्तकलाभिषेके नित्यं समाधिक्षुमेन्नमरद्भवाय देहो देवालयः प्रोक्तो जीवो हंस सदाशिवः चेतज्ञानिर्माल्यं सोऽहं भारं समर्पयामि निर्विघ्नता सिद्ध्यर्थे। गुरुगणपति पूजने विनियोगः गुरुब्रह्मा गुरुविष्णु गुरुदेवो महेश्वरः गुरुस्साक्षात् परब्रह्म तस्मै श्रीगुरवे नमः। आवाहयामि स्वः गुरुमावाहयामि ओं भूर्भुवः सुदेवताभ्यो नमः आवाहयामि स्थापयामि पूजयामि। आवाहितो भव संस्थापितो सन्निहितो सन्निर्तो वकुण्ठितो भव व्याप्तो भव सर्वसम्यो भव क्षमस्व ज्येष्ठराजं ब्रह्मणां ब्रह्मणस्पतानः शृण्वन्नोतिभिः सादरं भूः महागणपतिमावाहयामि भुवः महागणपतिमावाहयामि स्वः गणपतिमावाहयामि।
भोर्भुवः स्वाहा महागणपतिनमावाहयामि स्थापयामि पूजयामि अत्रैवागच्छागच्छावाहिष्यावायतो भवतिष्ठाय सन्निधो अवुण्डितो व्याप्तो भुवस्वप्रसन्नो भोक्षवस्वाय एकदन्ताय विद्महे वक्रतुण्डाय धीमहि तन्नो दन्ते प्रचोदयात् आवाहनार्थे त्रिवारं समर्पयामि अलङ्करणार्थे नानाविध परिमलपत्रपुष्पाणि समर्पयामि ओं ओम प्राणाय सोपानाय संव्यानाय स्वाहावदानाय समानाय स्वाहा प्राणोपानं व्यानोदान समानः नैवेद्यं समर्पयामि मध्ये मध्ये पानीयं समर्पयामि उत्तराभूषणमस्तप्रक्षालनं पादप्रक्षालनं समर्पयामि करोद्वर्तनार्थे पूकी प्रताम्बूलं समर्पयामि ओं शङ्खादि चन्द्रदितं क्षोरणदिवदाभिष्टं ओम भद्रं कर्णे विष्णुयामदेवा भद्रं पश्ये वाक्षभ्रेन्द्राः श्रेरङ्गे शिष्टवां स्तनमभिर्विषेम देवहितगीतायोः पुत्रेन्द्रो ओषा विश्ववेदाः स्वस्तिरस्तार्क्षरिष्टनेम स्वस्तिनो बृहस्पतिर्दधातु ओम शान्ति शान्ति शान्तिः आवाहित गुरुविघ्नेश्वराभ्यां नमः प्रसन्नपूजार्थे मङ्गलनीराजनं समर्पयामि रक्षां धारयामि गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मकाय कोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा कार्यं मे सिद्धिमायान् सर्वाणि प्रणायक ಸರ್ವವಿಘ್ನರಸ್ಮೈ ಶ್ರೀಮನ್ಮಹಾ ಶ್ರೀ ಭೂಷಿತಕಾಳ ಹಸ್ತಿಂದ್ರಧರ ಸುದ್ದಿ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಾನಕ್ಕೆ ವಂದಿಸಿಕೊಂಡು ಸರ್ವಕಾರೇಶ್ವರದ ಎನ್ನುವ ಹಾಗೆ ಇರು ಸಕಲ ವಿಘ್ನಗಳನ್ನು ದೂರೀಕರಿಸುವಂತಹ ಬೆಳ್ಳಮಂಜ ಶ್ರೀ ಅನಂತೇಶ್ವರ ದೇವಸ್ಥಾನದ ನೂತನವಾದಂತಹ ಬ್ರಹ್ಮರಥವನ್ನು ಶ್ರೀ ವಿಶ್ವಕರ್ಮ ಶಿಲ್ಪಕಲಾ ಕೇಂದ್ರ ಬೋಳಿಯಾರಲ್ಲಿನ ಶಿಲ್ಪಿಗಳಾದಂತಹ ಹರೀಶಾಚಾರ್ಯ ಸಹೋದ್ಯೋಗಿಗಳೆಲ್ಲರೂ ಕೂಡ ಸೇರಿಕೊಂಡು ಆ ಬ್ರಹ್ಮರಥವನ್ನು ನಿರ್ಮಾಣ ಮಾಡಿಕೊಂಡು ಆ ಬ್ರಹ್ಮರಥವನ್ನು ದೇವಸ್ಥಾನದ ಪದಾಧಿಕಾರಿಗಳಿಗೆ ಹಸ್ತಾಂತರ ಮಾಡುವಂತಹ ಪುಣ್ಯಕಾಲದಲ್ಲಿ ಆ ಭಗವಂತನ ವಿಶ್ವಕರ್ಮ ಪರಬ್ರಹ್ಮನ ಪರಿಪೂರ್ಣವಾದ ಅನುಗ್ರಹ ಆಗಬೇಕು ಎನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಈ ಒಂದು ಕರ್ಮಾಂಗ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಬೇಕಾದರೆ ವಿಶೇಷವಾಗಿ ಸೃಷ್ಟಿಕರ್ತನಾದಂಥ ಬ್ರಹ್ಮನ ವಿಶ್ವಕರ್ಮ ಪರಬ್ರಹ್ಮನ ಅನುಗ್ರಹ ಎನ್ನುವುದು ಬಹಳ ಮುಖ್ಯ. ಅವನ ಅನುಗ್ರಹದಿಂದ ಈ ಎಲ್ಲ ಕರ್ಮಾಂಗಗಳು ಕೂಡ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಿದೆ ಎನ್ನುವಂಥ ಭಕ್ತಿ ನಂಬಿಕೆಯನ್ನಿಟ್ಟುಕೊಂಡು ಅವನಿಗೆ ಕೃತಜ್ಞತಾಪೂರ್ವವಾಗಿ ಅವನಿಗೆ ಇವತ್ತು ನಾವು ಪೂಜೆಯನ್ನು ಸಲ್ಲಿಸುವ ಸಂಕಲ್ಪವನ್ನು ಮಾಡಿದ್ದೇವೆ. ಸಂಕಲ್ಪ ಮಾಡಿದಂಥ ಕಾಲಕ್ಕೆ ಭಗವಂತ ಕಲಶಮಧ್ಯದಲ್ಲಿ ಸನ್ನಿಹಿತನಾಗಿಕೊಂಡು ತನ್ಮೂಲಕವಾಗಿ ನಾವು ನೀಡುವಂಥ ಎಲ್ಲ ರೀತಿಯ ಉಪಚಾರಗಳು ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಈ ಹಸ್ತಾಂತರ ಮಾಡುವಂಥ ಕರ್ಮಾಂಗ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರುವ ಹಾಗೆ ನಾವು ನಂಬಿಕೊಂಡುವಂತಹ ಪರಂಪರಾದ ಎಲ್ಲ ಗುರುಗಳ ಸನ್ನಿಧಾನ ನಿರ್ವಿಘ್ನದಾಯಕರಂಥ ಮಹಾಗಣಪತಿ ಸನ್ನಿಧಾನ ಕುಲಮಾತೆ ಅಂತ ಶ್ರೀ ಕಾಳಿಕಾ ಪರಮೇಶ್ವರಿ ಶ್ರೀ ವಿಶ್ವಕರ್ಮ ಬ್ರಹ್ಮ ಅದೇ ರೀತಿಯಾಗಿ ಈ ಗ್ರಾಮದೇವರು ನಾವುಗಳು ಕೌಟುಂಬಿಕವಾಗಿ ನಂಬಿಕೊಂಡು ಬಂದ ಎಲ್ಲ ಶಕ್ತಿಯಾದಿ ನಾಗಾದಿ ಧರ್ಮದೇವರುಗಳು ಕೂಡ ಸಂಪೂರ್ಣವಾಗಿ ಅನುಗ್ರಹ ಮಾಡಬೇಕು ಎನ್ನುವಂಥ ಪ್ರಾರಂಭದಲ್ಲಿ ಮಾಡುವಂಥ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಆವಾಹಿತ ಗುರು ವಿಘ್ನೇಶ್ವರಾಭ್ಯಾಂ ಪ್ರಾರ್ಥನಾಂ ಸಮರ್ಪಯಾಮಿ. ನಿರ್ವಿಘ್ನಂ ಬ್ರಾಹ್ಮಣ ಸಂಭ್ರಾಜಂತಾರಯಾಮಸೆ ಓಂ ಕಲಶೇ ಶತಾವತಿ ಪವಿತ್ರೇ ಪರಿಷ್ಠತೆ ಉಕ್ತೇ ವಿಘ್ನೇಶ ವರ್ಧತೆ ಯಮಮ್ಮೆ ಗಂಗೆ ಯವನೇ ಸರಸ್ವತಿ ಸುಭದ್ರೆ ಸ್ತವಂ ಸುಧಾವೃಷ್ಟ್ಯ ಅಸಜ್ಞಾಮೃತಯಾರ್ಜೆ ಏಕೇಶ ಮುಖ್ಯ ಶೋಮಯ ಓಂ ಗಂಧದ್ವಾರಾಂಗ್ರಾದಶಾಂ ತಿಂಸಾಂಗರಿಷ್ಣೇ ಈಶ್ವರೇ ಏಂ ಸರ್ವಭೂತಾನಾಂ ತಾಧೋಪತ್ತಯೇ ಶ್ರಿಯಂ ಓಂ ಕಾಂಡಾತ್ ಪ್ರರೋಹಂತೆ ಪುರುಷಪರೆ ದೇವಾನೋ ದೂರ್ವೇ ಪ್ರಥಮಸಹಸ್ರೇಣ ಶತೇನ ಚ ಓಂ ಅಶ್ವತ್ಥೇವೋ ನಿಷಮನಂ ಪರಿಣೇವೋ ವಸತಿಷ್ಠುತ ಗೋಭಾಯುಕ್ಲ ಆಶ್ರಯ ಸರ್ವತಪೌರುಷಂ ಓಂ ಯಾ ಹರಿನೇದ್ಯಾ ಅಫಲ ಅಪುಷ್ಪಾಯ ಶ್ರೀ ಬೃಹಸ್ಪತಿ ಪ್ರಸೂತ ಸ್ಥಾನೋ ಪಂಚಂತಂ ಸಹ ಓಂ ಸಹಿರತ್ನ ಓ ಮನಸಾ ದೇವೇಂದ್ರ ಓಂ ಪೂರ್ಣಾದರ ವಿತರ ಪ್ರಧಾನ स्थापयामि पूजयामि संवर्णाय विष्णुपचारपूजाराधनं समर्पयामि. देवस्ते जीवसंज्ञापिवं भवसाय वर्धते रुद्रमणो मय ब्रह्मणे मेदे वस्य मातावर्षमानमहो जाय वस्य नाशं दुष्टब्रह्मणे महादुष्टब्रह्माणमावाहय ओम प्रत्यज्ञासर्वकोणं विचारणं पावनं वेदान्ते प्राणनो परस्थमय भवं सर्वात्मकं सर्वदा वन्दे देवमहात्म्यं देवताशेषर्मा ओम ओम विष्णुजाङ्गविश्वे ओम आधारकृष्णा दीपान सतदीपाक्षेकपुरुषानागपक्षं स्वर्णप्रभाय नमः स्वर्णमण्डपाय नमः ओम ब्रह्मध्यानवर्तविदसन्नस्मासनाय नमः काग्वाय
ओम शं शिरसे स्वाहा ओम कमिशिखाय षट् ओम कवचाय हुम नेम नेत्रत्रयाय षट् నేను బ్యాక్ ఇది ಹಲೋ ಹಾಂ ಅವಾಗ ರಮೇಶ್ ಬಂದು पुष्पाणि समर्पयामि पुष्पाणि इंद्राय नमः इंद्राय सुलाधिपते सांगाय सायुधाय परिवाराय हिमं सुदीप राजबलिं कूष्माण्डबलिं भक्षति संरक्षणमाय सायुकर्ता शान्तिकर्ता पुष्टिकर्ता तुष्टिकर्ता कृतिकर्ता कल्याणकर्ता भगवानेन वरदानकर्ता इन्द्रः प्रीयताम् अग्नये नमः संरक्षणमाय सायुकर्ता शान्तिकर्ता पुष्टिकर्ता तुष्टिकर्ता कृतिकर्ता कल्याणकर्ता भगवानेन वरदानकर्ता अग्निः प्रीयताम् क्षेत्रपालप्रियतां पुण्याश्च भूतप्रेतसदा बभूवः तनः परषदुर्गाणि विश्वानावेव सिंहं दुरितान्यग्निः ॐ शान्तिः 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 श्रिये जातः श्रिय आनन्दजाय श्रियं वयो चरित्रभ्यो दधाति श्रियं बुद्धस्यासवितां शत्रुः श्रिय एवैनं दश्रियमादधाति सन्ततं विचाभट्टस्यं सन्तत्ये सन्धीयते प्रजयाभिषिर्य एवं वेद ॐ भद्रं कर्णे शृणुयाम देवा भद्रं पश्येमाक्षभिर्नेत्राः श्रेरङ्गे स्तुष्टवान् स्तनोभिवेशेम देवहि दय्यदाजोः स्वस्तिमिन्द्रो वृद्धश्रवान् स्वस्तिनः पूषा श्रेदाः स्वस्तिनस्तार्क्ष्योर्ष्णे स्वस्तिनो बृहस्पतिर्दधातु ॐ शान्तिः 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 हिरण्यहम् अश्वपूर्वां प्रथमध्यास्तिना आगप्रबोधिनी श्रियन्ते देवस्वये श्रीर्मादेवेशतां जलन्ते तृप्तां तर्पयन्ते पद्मे स्थितां पद्मवर्णां तामिह बह्वये श्रियं चन्द्रां प्रभासाय सदा ज्वलन्तीं श्रियं लोके देवजुष्टामुदारां तां पद्मिनीमीं शरणमहं प्रपद्ये लक्ष्मीं मे निश्यतां तां वृणे आदित्यवर्णे तपसोति जातो वनस्पतिस्तव वृक्षोदवृद्धिं ददातु मे क्षत्रिवासावलां ज्येष्ठावलक्ष्मीं लक्ष्मीं जातवेदो महावहायो लक्ष्मीमनुपगामिनीं पुरुषाणां महादेवी विद्महे विष्णुपत्नी अवत्राः सन्तः पौत्रिणः अधना सदना सन्तु जीवन् श्रुतां शतम् ॐ नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय शङ्कराय श्रीमन्महादेवाय नमः तत्पुरुषाय विद्महे महादेव वेदोक्तमन्त्रपुष्पाञ्जलिं समर्पयामि मनसाभीष्टप्रार्थनां करिष्ये ಸರಿ ಎಲ್ಲರೂ ಕೂಡ ಇವತ್ತಿನ ಒಂದು ಪುಣ್ಯ ಪರ್ವಕಾಲದಲ್ಲಿ ಬಳ್ಳಮಂಜ ಶ್ರೀ ಅನಂತೇಶ್ವರ ದೇವಸ್ಥಾನಕ್ಕೆ ನೂತನವಾದಂತಹ ಬ್ರಹ್ಮರಥವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ದೇವಸ್ಥಾನದ ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಶ್ರೀ ವಿಶ್ವಕರ್ಮ ಶಿಲ್ಪಕಲಾ ಕೇಂದ್ರ ಬೋಳ್ಯಾರ್ ಇಲ್ಲಿನ ಹರೀಶಾಚಾರ್ಯ ಶಿಲ್ಪಿಗಳಿಗೆ ವರ್ಣೆಯನ್ನು ಮಾಡಿದ್ದೀರಿ ಅಲ್ವಾ? ಆ ವರ್ಣೆಯನ್ನು ಮಾಡಿಕೊಂಡು ತನ್ಮೂಲಕವಾಗಿ ಹರೀಶಾಚಾರ್ಯರು ಅದೇ ರೀತಿಯಾಗಿ ಅವರ
ಸಹೋದ್ಯೋಗಿಗಳೆಲ್ಲರೂ ಶಿಷ್ಯ ವೃಂದದವರು ಸೇರಿಕೊಂಡು ವಿಶೇಷವಾಗಿ ಆ ಕ್ಷೇತ್ರಕ್ಕೆ ಒಂದು ನೂತನವಾದಂತಹ ಅತ್ಯಂತ ಸುಂದರವಾದಂತಹ ಭದ್ರವಾದಂತಹ ರಥವನ್ನು ನಿರ್ಮಾಣಕ್ಕೆ ಜವಾಬ್ದಾರಿಯನ್ನು ವಹಿಸಿಕೊಂಡು ತನ್ಮೂಲಕವಾಗಿ ಸುಮಾರು 6 ತಿಂಗಳ ಕಾಲ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನೂತನವಾದಂತಹ ಬ್ರಹ್ಮರಥವನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಕರ್ಮಾಂಗ ಸಾಂಗವಾಗಿ ನೆರವೇರಬೇಕೆಂದರೆ ತೇನ ವಿನ ತೃಣಮಪಿನ ಚಲತಿ ಅಂತೇಳಿ ಹೇಳ್ತಾರೆ. ಅಂದರೆ ಭಗವಂತನ ಅನುಗ್ರಹ ಇಲ್ಲದೇ ಇದ್ದರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಈ ಒಂದು ಸುಂದರ ಶಿಲ್ಪಿಗಳಂಥ ಹರೀಶಾಚಾರ್ಯರು ಆ ನೂತನವಾದಂಥ ಬ್ರಹ್ಮರಥ ಸಾಂಗವಾಗಿ ಆ ಕರ್ಮಾಂಗ ಎನ್ನುವಂಥ ಸಾಂಗವಾಗಿ ಯಾವುದೇ ಒಂದು ವಿಘ್ನಗಳು ಇಲ್ಲದೆ ನಿರ್ವಿಘ್ನವಾಗಿ ಆ ಕೆಲಸ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಿದೆ ಅಂತ ಹೇಳಿದ್ರೆ ಅದು ಭಗವಂತನ ಅನುಗ್ರಹ. ತನ್ಮೂಲಕವಾಗಿ ಆ ಭಗವಂತನ ಒಂದು ಅನುಗ್ರಹ ಪಡೆದುಕೊಂಡು ಆ ಕರ್ಮಾಂಗವನ್ನು ಮಾಡಿದ್ದಾರೆ. ಕರ್ಮಾಂಗ ಮಾಡಿಕೊಂಡು ತನ್ಮೂಲಕವಾಗಿ ಆ ರಥವನ್ನು ದೇವಸ್ಥಾನದ ಪದಾಧಿಕಾರಿಗಳಿಗೆ ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಜಗತ್ಸೃಷ್ಟಿಗೆ ಕಾರಣೀಭೂತನಾದಂತಹ ಶ್ರೀ ವಿಶ್ವಕರ್ಮ ಪರಬ್ರಹ್ಮನನ್ನು ಕಲಶ ಮಧ್ಯದಲ್ಲಿ ಆವಾಹಿಸಿಕೊಂಡು ತನ್ಮೂಲಕವಾಗಿ ಅವನಿಗೆ ಷೋಡಶ ಉಪಚಾರಗಳನ್ನು ಸಲ್ಲಿಸಿದ್ದೇವೆ. ಅಂದರೆ 16 ಉಪಚಾರಗಳನ್ನು ಸಲ್ಲಿಸಿಕೊಂಡು ತನ್ಮೂಲಕವಾಗಿ ಪ್ರಸನ್ನ ಕಾಲಕ್ಕೆ ತುಷ್ಟಂ ದೇವ ಇಷ್ಟಂ ದದಾತಿ, ಸಂತುಷ್ಟನಾದ ಭಗವಂತ ನಮ್ಮೆಲ್ಲ ಪ್ರಾರ್ಥನೆಗೆ ಅಸ್ತು ಎನ್ನುವುದರ ಮುಖಾಂತರವಾಗಿ ಅನುಗ್ರಹ ಮಾಡ್ತಾನಂತೆ. ಒಂದು ಕರ್ಮಾಂಗ, ಆ ಕರ್ಮಾಂಗಕ್ಕೆ ವಿಶೇಷವಾಗಿ 4 ಜನ ಭಾಗಿಗಳಾಗ್ತಾರಂತೆ. 4 ರೀತಿಯ ಜನಗಳು ಅಂದರೆ ಕರ್ತ ಕಾರಯಿತ ಚೈವ ಪ್ರೇರಕ ಅನುಮೋದಕಾಹ ಅಂತೇಳಿ, ಸುಕೃತಂ ದುಷ್ಕೃತಂ ಚೈವ ಚತ್ವಾರ ಸಮಭಾಗಿನಃ. ನಾವು ಯಾವುದೇ ಒಂದು ಕರ್ಮಾಂಗ ಅದು ಕೆಟ್ಟ ಕೆಲಸವಾಗಲಿ ಒಳ್ಳೆಯ ಕೆಲಸವಾಗಲಿ ಅದಕ್ಕೆ ಮಾಡಿದಾಗ ಅದಕ್ಕೆ ಫಲಗಳು ಯಾರೆಲ್ಲ ಸಮಭಾಗಿಗಳಾಗ್ತಾರೆ, ಆ ಫಲಕ್ಕೆ ಯಾರೆಲ್ಲ ಸಮಭಾಗಿಗಳಾಗ್ತಾರೆ ಅಂತಂದರೆ ಕರ್ತ ಕಾರಯಿತ ಚೈವ, ಮಾಡಿದವನು ಮಾಡಿಸಿದವನು ಅದನ್ನು ನೋಡಿದವನು ನೋಡಿ ಸಂತೋಷಪಟ್ಟವನು 4 ಜನ ಸಮಭಾಗಿಗಳಾಗ್ತಾರಂತೆ. ಆ ಹೊತ್ತಲ್ಲಿ ಒಂದು ಬ್ರಹ್ಮರಥವನ್ನು ನಿರ್ಮಾಣ ಮಾಡಿಕೊಂಡು ಹಸ್ತಾಂತರ ಮಾಡುವಂಥ ಕಾಲಕ್ಕೆ ಎಲ್ಲ ಗ್ರಾಮ ಜನರು ಅದೇ ರೀತಿಯಾಗಿ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಶಿಲ್ಪಿಗಳೆಲ್ಲರೂ ಸೇರಿಕೊಂಡು ಆ ವಿಶ್ವಕರ್ಮ ಪರಬ್ರಹ್ಮನ ಅನುಗ್ರಹಕ್ಕೋಸ್ಕರವಾಗಿ ಪೂಜೆಯನ್ನು ಮಾಡಿದ್ದೇವೆ. ತನ್ಮೂಲಕವಾಗಿ ಆ ಬ್ರಹ್ಮರಥದ ಸಂಪೂರ್ಣವಾದಂಥ ಕರ್ಮಾಂಗದ ಒಂದು ಏನು ನಿರ್ಮಾಣ ಮಾಡಿದ್ದಾರೆ ಆ ನಿರ್ಮಾಣದ ಎಲ್ಲ ರೀತಿಯಂಥ ಫಲಗಳನ್ನು ಭಗವಂತ ಶಿಲ್ಪಿಗಳಿಗೆ ಅನುಗ್ರಹ ಮಾಡಬೇಕು. ತನ್ಮೂಲಕವಾಗಿ ವಿಶೇಷವಾಗಿ ಆ ಯಾವೆಲ್ಲ ಕರ್ಮಾಂಗಗಳು ಮುಂದಕ್ಕೆ ನಡೆಯಬೇಕಿದೆಯೋ ಆ ಮುಂದಕ್ಕೆ ನಡೆಯುವಂಥ ಎಲ್ಲ ಕರ್ಮಾಂಗಗಳು ಕೂಡ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರುವುದರ ಮುಖಾಂತರವಾಗಿ ಮುಂದಕ್ಕೆ ಸಾಯಂಕಾಲ ಹೊತ್ತಿಗೆ ಮೆರವಣಿಗೆ ಕೂಡ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರುವ ಮುಖಾಂತರವಾಗಿ ತನ್ಮೂಲಕವಾಗಿ ದೇವಸ್ಥಾನದಲ್ಲಿ ಭೂಸ್ಪರ್ಶ ಎನ್ನುವಂಥದ್ದು ಮುಹೂರ್ತವನ್ನು ಸುಮುಹೂರ್ತವನ್ನಾಗಿಸಿಕೊಂಡು ತನ್ಮೂಲಕವಾಗಿ ಮುಂದೆ ನಡೆಯುವಂಥ ಉತ್ಸವಾದಿ ಕರ್ಮಾಂಗಗಳು ಕೂಡ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಬೇಕು. ತನ್ಮೂಲಕವಾಗಿ ನೂತನವಾದಂಥ ಬ್ರಹ್ಮರಥದ ನಿರ್ಮಾಣದ ಸಂಪೂರ್ಣವಾದಂಥ ಫಲಗಳನ್ನು ಭಗವಂತ ಎಲ್ಲ ಸಮಸ್ತ ದೇಶದ ಭಕ್ತರಿಗೆ ಅನುಗ್ರಹ ಮಾಡೋದ್ರ ಮುಖಾಂತರವಾಗಿ ಅನಂತೇಶ್ವರ ಎನ್ನುವಂಥವನು ಎಲ್ಲ ಭಕ್ತರಿಗೆ ಕೂಡ ಅನಂತನಾಂತವಂಥ ಒಂದು ಫಲಗಳನ್ನು ಅನುಗ್ರಹ ಮಾಡೋದ್ರ ಮುಖಾಂತರವಾಗಿ ಅವರವರ ಜೀವನಕ್ಕೆ ಬೇಕಾದಂಥ ಎಲ್ಲ ರೀತಿಯಂತಹ ನೆಮ್ಮದಿಯುಂಥ ಜೀವನವನ್ನು ನಡೆಸುವಂಥ ಯೋಗಭಾಗ್ಯವನ್ನು ಅನುಗ್ರಹ ಮಾಡಬೇಕು. ತನ್ಮೂಲಕವಾಗಿ ಎಲ್ಲರಿಗೂ ಕೂಡ ಮಾಡುವಂಥ ಉದ್ಯೋಗ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಯಶಸ್ಸು ಕೀರ್ತಿ ಲಾಭವನ್ನು ಅನುಗ್ರಹ ಮಾಡಬೇಕು. ತನ್ಮೂಲಕವಾಗಿ ಈ ಒಂದು ಏನು ವಿಶ್ವಕರ್ಮ ಶಿಲ್ಪಕಲಾ ಕೇಂದ್ರದಲ್ಲಿ ಇನ್ನು ಮುಂದಕ್ಕೆ ಅನೇಕ ರೀತಿಯ ಬ್ರಹ್ಮರಥವನ್ನು ನಿರ್ಮಾಣ ಮಾಡುವಂತಹ ಶಕ್ತಿಯನ್ನು ಅದೇ ರೀತಿಯಾಗಿ ಯೋಗವನ್ನು ಆ ಭಗವಂತ ಅನುಗ್ರಹ ಮಾಡಿಕೊಟ್ಟು ತನ್ಮೂಲಕವಾಗಿ ನಮ್ಮನ್ನು ಉತ್ತರೋತ್ತರವಾಗಿ ಅನುಗ್ರಹ ಮಾಡಿ ಕಾಪಾಡಿಕೊಂಡು ಬರಬೇಕು ಅಂತೇಳಿ ಆ ಭಗವಂತನ ವಿಶ್ವಕರ್ಮನ ಪರಬ್ರಹ್ಮನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂಥ ಪ್ರಾರ್ಥನೆ. ಅನನ್ಯ ಚಿಂತೆಯಂತೋ ಮಾ ಯಜನಾ ಪರ್ಯಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಇತಿ ಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ಕಾನಿ ಚ ಪಾಪಾನಿ ಜನ್ಮ ಜನ್ಮಾಂತರ್ಗತಾನಿ ಚ. ಓಂ ಆಪೋ ಜನಯತಾ ಜನಃ ಓಂ ಸ್ವಾದಿಷ್ಠಯಾಮದಿಷ್ಠಯಾಸ್ಥಮಾಸತ ಹರಿಯೋಧಾರ್ಥಮೋ ಭವಮಿಷ್ಟಾವ್ರತ್ರಹಂತಮಃ ಪರಶಿರಾಧೋ ಓಂ ಅಖೋನಾ
शान्तमयं देवतं विश्वात्मकं विश्वजितं निरेहम् आद्यन्तशून्यं सकलैकनाथं श्रीविश्वकर्माणमहं नमामि सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणे नमोस्तुते श्रीगुरुभ्यो नमः श्रीगणेशाय नमः श्री सरस्वती नमः श्री कालिकापरमेश्वरी नमः श्री विश्वकर्मब्रह्मणे नमः अनन्तेश्वराय नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमो नमः ग्रामदेवताभ्यो नमः स्थानदेवताभ्यो नमः आदित्यानवग्रहदेवताभ्यो नमः विघ्नमस्तु ಒಂದು ಕರ್ಮಾಂಗ ನೆರವೇರಬೇಕಾದ್ರೆ ಶಾಸ್ತ್ರಕಾರ ಶಿಲ್ಪಶಾಸ್ತ್ರ ಹೇಳ್ತಾರೆ ಪ್ರಥಮಂ ನಾಮಾನ ನಿಶ್ಚಿತ್ಯ ದ್ವಿತೀಯಂ ದಾರು ಸಂಗ್ರಹಂ ತೃತೀಯಂ ದಾರು ವಿಚ್ಛೇದ ನಿರ್ಮಾಣಂ ಚತುರ್ಥಕಂ ಪಂಚಮಂ ಸ್ಥಾಪನಂ ಚೇತಿ ಷಷ್ಠಂ ಸ್ಥಾಪತ್ಯಾದಿ ಪೂಜನ. ಒಂದು ರಥ ನಿರ್ಮಾಣ ಮಾಡಬೇಕಾದ್ರೆ ದೇವಸ್ಥಾನಕ್ಕೆ ಮಾನ ನಿಶ್ಚಿತ್ಯ ಅಂದರೆ ಅಳತೆಯನ್ನು ಮಾಡಬೇಕಂತೆ. ಯಾವ್ಯಾವ ದೇವಸ್ಥಾನಕ್ಕೆ ಯಾವ್ಯಾವ ರೀತಿಯ ರಥವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ವಾಸ್ತು ರೀತಿಯ ಒಂದು ಆಯವನ್ನು ನಿರ್ಮಾಣ ಮಾಡಿಕೊಂಡು ಪ್ರಥಮ ಮಾನ ನಿಶ್ಚಿತ್ಯ, ದ್ವಿತೀಯಂ ದಾರು ಸಂಗ್ರಹಂ. ಪರಿಸರದಲ್ಲಿ ಅನೇಕ ರೀತಿಯಾದ ಮರಗಳಿದೆ, ಆ ಎಲ್ಲ ಮರಗಳನ್ನು ಕಡಿಲಿಕ್ಕೆ ಸಾಧ್ಯ ಇರ್ತಿಲ್ಲ. ಅದಕ್ಕೆ ಯೋಗ್ಯವಾದ ಮರಗಳನ್ನು ನಾವು ಹುಡುಕಿಕೊಂಡು ಅದನ್ನು ದಾರು ವಿಚ್ಛೇದ, ದ್ವಿತೀಯಂ ದಾರು ಸಂಗ್ರಹ ಅಂದರೆ ಎರಡನೇ ಹಂತ ಏನು ಅಂತೇಳಿ ದಾರು ಸಂಗ್ರಹವನ್ನು ಮಾಡಬೇಕು. ತೃತೀಯಂ ದಾರು ವಿಚ್ಛೇದ, ಅದನ್ನು ಸರಿಯಾದ ರೀತಿಯಲ್ಲಿ ಕತ್ತರಿಸಬೇಕಂತೆ. ಅಂದರೆ ಎಲ್ಲ ರೀತಿಯ ಕರ್ಮಾಂಗಗಳನ್ನು ಕತ್ತರಿಸುವಂತಹ ತುಂಡರಿಸುವ ಕರ್ಮಾಂಗಗಳನ್ನು ಮಾಡಿಕೊಂಡು ನಿರ್ಮಾಣಂತೂ ಚತುರ್ಥಕಂ, ನಿರ್ಮಾಣದ ಕರ್ಮಾಂಗವನ್ನು ಚತುರ್ಥವಾಗಿ ಹಂತದಲ್ಲಿ ಹೇಳ್ತಾರೆ. ಆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಬ್ರಹ್ಮರಥವಾಗಿ ಒಂದು ದೇವಸ್ಥಾನವಾಗಿ ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರೆ ಒಂದು ಒಳ್ಳೆ ಮನೆ ನಿರ್ಮಾಣ ಮಾಡೋಕ್ಕೆ ನಾವು ಯಾರು ಒಳ್ಳೆ ಇಂಜಿನಿಯರ್ ಇದ್ದೇವೆ ಅಂತೇಳಿ ನಾವು ಹುಡುಕ್ತೇವೆ. ಅದೇ ರೀತಿಯಾಗಿ ಒಂದು ದೇವಸ್ಥಾನ ಮಾಡಬೇಕು ಅಂತ ಹೇಳ್ಬೇಕಂತ ವಾಸ್ತುತಜ್ಞರಾಗಲಿ ಶಿಲ್ಪಿಗಳಾಗಲಿ ಆ ದೇವಸ್ಥಾನವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಉತ್ತಮ ಒಂದು ಪ್ರತಿಯವರಣೆ ಇರಬೇಕಾಗ್ತದೆ. ಅದೇ ರೀತಿಯಾಗಿ ಪದಾಧಿಕಾರಿಗಳು, ಅಧ್ಯಕ್ಷರು, ಮುಕ್ತೇಸರಾದಿಗಳು ಎಲ್ಲರೂ ಕೂಡ ಬೇಕಾಗ್ತದೆ. ಆ ಒಂದು ಈ ರೀತಿಯಲ್ಲಿ ಅನಂತೇಶ್ವರ ದೇವಸ್ಥಾನದ ಪದಾಧಿಕಾರಿಗಳೆಲ್ಲರೂ ಕೂಡ ಸೇರಿಕೊಂಡು ದೈವದ ಅನುಗ್ರಹ, ದೈವದ ಪ್ರೇರಣೆ ಎನ್ನುವಂತೆ ಗೋಳಿಯಾರು ಶ್ರೀ ವಿಶ್ವಕರ್ಮ ಶಿಲ್ಪಕಲಾ ಕೇಂದ್ರದ ಶಿಲ್ಪಿಗಳಾದ ಹರೀಶಾಚಾರ್ಯರನ್ನು ನೇಮಕವನ್ನು ಮಾಡಿದ್ದೀರಿ. ಅವರು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಸುಂದರವಾದಂಥ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲ, ಅತ್ಯಂತ ಸುಂದರವಾಗಿದೆ. ನೀವು ಮುಂದೆ ಆ ರಥವನ್ನು ಅವಲೋಕನ ಮಾಡಿಕೊಂಡಾಗ ಆ ಕಲೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವೇನಾದ್ರು ಬೆಲೆ ಕಟ್ತೇವೆ ಅಂತ ಹೇಳಿದ್ರೆ ಅದು ಜೀವನೋಪಾಯಕ್ಕೆ ಮಾತ್ರ. ಅಂಥ ಒಂದು ಸುಂದರವಾದಂಥ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ನಮ್ಮನ್ನು ಮಾಡಿಸಿದ್ದಾನೆ. ಇದು ತಲೆಮಾರುಗಳಿಗೆ ಒಂದು ವರ. ಅದೇ ರೀತಿಯಾಗಿ ಫಲ ಭಗವಂತ ಅನುಗ್ರಹ ಮಾಡ್ತಾನೆ. ತಲಾಂತರಾದಿಗಳು ಕೂಡ ನಮ್ಮನ್ನು ನೆನೆಸುವಂಥ ಕರ್ಮಾಂಗ ನಾವು ಇಲ್ಲಿ ಸಾಕ್ಷಿಯಾಗಿದ್ದೇವೆ. ಮುಂದಿನ ಜನಾಂಗ ನಮ್ಮ ಅಜ್ಜ ಮಾಡಿದ್ರು, ನಮ್ಮ ತಂದೆಯವರು ಮಾಡಿದ್ರು, ಶಿಲ್ಪಿಗಳು ಇಂಥವ್ರು ಮಾಡಿದ್ರು ಅಂತ ಹೇಳುವಂಥ ನೆನಪಿನ ಒಂದು ಕರ್ಮಾಂಗಕ್ಕೆ ನಾವು ಇವತ್ತು ಸಾಕ್ಷಿಯಾಗಿದ್ದೇವೆ. ಆ ನಿಟ್ಟಿನಲ್ಲಿ ಅವರು ಕರ್ಮಾಂಗವನ್ನು ರಥವನ್ನು ಒಳ್ಳೆ ರೀತಿಯಾಗಿ ನೆರವೇರಿಸಿಕೊಂಡು ಇವತ್ತಿನ ಕಾಲಕ್ಕೆ ಅದನ್ನು ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಹಸ್ತಾಂತರ ಮಾಡುವಂಥ ಕಾಲಕ್ಕೆ ನಮ್ಮ ಪರಂಪರೆಯ ಸಮಸ್ತ ವಿಶ್ವಬ್ರಾಹ್ಮಣ ಕುಲದ ಪರಂಪರೆ ಗುರುಗಳಾದಂಥ ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶ್ವರ ಅಂತ ಅನಂತಶ್ರೀ ವಿಭೂಷಿತ ಕಾಳಹಸ್ತಿಂದ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಾನಕ್ಕೆ ಹೊಂದಿಸಿಕೊಂಡು ಅದೇ ರೀತಿಯಾಗಿ ನಮ್ಮ ಕುಲದೇವಿ ಅಂತ ಕಾಳಿಕಾಂಬೆಗೆ ಶ್ರೀ ವಿಶ್ವಕರ್ಮ ವರಬ್ರಹ್ಮನಿಗೆ ಅದೇ ರೀತಿಯಾಗಿ ನಾವುಗಳು ಕೌಟುಂಬಿಕವಾಗಿ ನಂಬಿಕೊಂಡಂಥ ಎಲ್ಲ ಶಕ್ತಿಯಾದಿ ನಾಗಾದಿ ಧರ್ಮದೇವಗಳ ಸನ್ನಿಧಾನಕ್ಕೆ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಗ್ರಾಮದೇವರು ಧರ್ಮದೇವಗಳ ಸನ್ನಿಧಾನಕ್ಕೆ ಹೊಂದಿಸಿಕೊಂಡು ಈ ಒಂದು ಬ್ರಹ್ಮರಥವನ್ನು ಅತ್ಯಂತ ಸಂತೋಷವಾಗಿ ನಿಮಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಮಾತಾಡಬೇಕು. ಕಲ್ಲಮಂಜ ಶ್ರೀ ಅನಂತೇಶ್ವರ ದೇವಸ್ಥಾನದ ಬ್ರಹ್ಮರಥ ಕೆಲಸವನ್ನು ನಮಗೆ ವಹಿಸಿಕೊಟ್ಟು ಬಹಳ ಸಂತೋಷದಿಂದ ನಮ್ಮ ಕೆಲಸವನ್ನು ನಮಗೆ ವಹಿಸಿಕೊಟ್ಟಿದ್ದೀರಿ. ಅದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡು ನಾವು ಭಾಳ ಶ್ರದ್ಧಾ ಮತ್ತು ಭಕ್ತಿಯಿಂದ ನಮ್ಮ ಹಿರಿಯರು ನಮ್ಮ ಗುರುಗಳು ನಮಗೆ ಹೇಗೆ ಉಪದೇಶವನ್ನು ಮಾಡಿದ್ದಾರೋ ಅದೇ ಪ್ರಕಾರವಾಗಿ ಮಾಡಿದ್ದೇವೆ. ಮಾಡುವಂಥ ಕೆಲಸದಲ್ಲಿ ಗೊತ್ತಿಲ್ಲದೆ ಯಾವುದೋ ಒಂದು ಸಣ್ಣ ತೊಡಕಿದ್ದು ಸಹ ಆ ಅನಂತೇಶ್ವರ ದೇವರು ಅದನ್ನು ಕ್ಷಮಿಸಿ ಈ ಬ್ರಹ್ಮರಥವನ್ನು ಸಂತೋಷವಾಗಿ ಸ್ವೀಕರಿಸಬೇಕು. ಹಾಗೆ ಈ ಊರಿನ ಹಾಗೂ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಕಡೆಯಿಂದ ಬಂದಂಥ ಭಕ್ತಾದಿಗಳು ಈ ರಥವನ್ನು 3 ಸುತ್ತುವರಿದರೆ ಸಾಕು, ಅವರ ಎಲ್ಲ ದೋಷಗಳು ಸಹ ಪರಿಹಾರವಾಗಬೇಕು, ಎಲ್ಲರಿಗೂ ಸಹ ಉತ್ತರೋತ್ತರ ಅಭಿವೃದ್ಧಿಯಾಗಬೇಕು ಅಂತ ಹೇಳಿಕೊಂಡು ಈ ಮಾಡಿದಂಥ ಬ್ರಹ್ಮರಥವನ್ನು ನಿಮಗೆ ಸಂತೋಷದಿಂದ ಬಿಟ್ಟು ಹೋಗ್ತೇವೆ. ತದೇವ ಲಗ್ನಂ ಸುರಂ ದೇವ ತಾರಾಬಲಂ ಚಂದ್ರಬಲಂ ದೇವ ವಿದ್ಯಾಬಲಂ ದೇವಬಲಂ ದೇವ ಲಕ್ಷ್ಮೀಪತೆ ತೇಂಘ್ರೇಕಂ ಸ್ಮರಾಮಿ ಹಸ್ತಾಂತರಕಾಲೇ ಸುಮುಹೂರ್ತಮಸ್ತೋ ಸುಪ್ರತಿಷ್ಠಿತಮಸ್ತೋ. ಪ್ರಥಮವಾಗಿ ನಮ್ಮ ಕ್ಲಬ್ದ ಸಮಯದಲ್ಲಿ ನಮ್ಮ ಹರೀಶಾಚಾರ್ಯರು ಸುಮಾರು 1.5 ವರ್ಷದ ಹಿಂದೆ ಅವರಿಗೆ ನಾವು ವೀಳ್ಯ ಕೊಟ್ಟ ಅಂದಿನಿಂದ ಇವತ್ತಿನವರೆಗೆ ಯಾವುದೇ ಒಂದು ನಮಗೆ ಒಂದು ಜಾಸ್ತಿ ಒಂದು
ಮನಸ್ಸಿಗೆ ಒಂದು ಅಹಿತಕರವಾದಂಥ ಒಂದೇ ಒಂದು ಮಾತುಗಳನ್ನು ಆಡದೆ ನಾನು ಮತ್ತು ನನ್ನ ಮಗ ಮತ್ತು ನಮ್ಮ ಕೆಲವು ಒಟ್ಟಿಗೆ ಬಂದು ಅದಕ್ಕೆ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಮೊನ್ನೆ ನಾವು ಬಂದ ಮೇಲೆ ಅದು ಹೇಗೆ ಕೆಲಸ ಆಗಿದೆ ಅಂತ ಹೇಳಿದರೆ ಒಂದು ದಾಖಲೆ ಇರ್ಬೋದು ಆ ದಿನಗಳಲ್ಲಿ ಮಾಡಿದಂಥ ಕೆಲಸ. ಅವರು ನನಗೆ ಕಾಣ್ತದೆ ಹಗಲು ರಾತ್ರಿ ಈ ಆ್ಯಕ್ಚುಲಿ ಹೇಳಬೇಕಾದ್ರೆ ಈ ಶೆಡ್ ಸಹ ಇಷ್ಟು ಚಂದವಾಗಿ ನಿರ್ಮಾಣ ಆಗಿರಲಿಲ್ಲ. ಹಗಲು ರಾತ್ರಿ ದುಡಿದಿದ್ದಾರೆ ನನಗೆ ಕಾಣ್ತದೆ. ಆ ನಿಟ್ಟಿನಲ್ಲಿ ನಮ್ಮ ದೇವರು ಅವರಿಗೆ ಉತ್ತರೋತ್ತರ ಶ್ರೇಯಸ್ಸು ಮಾಡಲಿ. ಇನ್ನೂ ಇಂಥದ್ದು ದೊಡ್ಡ ದೊಡ್ಡ ಕೆಲಸಗಳು ಅವರಿಗೆ ದೊರಕುವಂತಾಗಲಿ. ನಮ್ಮಿಂದಾದಷ್ಟು ಖಂಡಿತ ನಾನು ಅವರನ್ನು ಬೇರೆ ದೇವಸ್ಥಾನಗಳಿಗೆ ನಾನು ರೆಕಮೆಂಡೇಷನ್ ಮಾಡಲಿಕ್ಕೆ ನನಗೆ ಪ್ರಯತ್ನ ಮಾಡ್ತೇನೆ. ಹಾಗೆಯೇ ಇವತ್ತೆಲ್ಲ ಇಲ್ಲಿಯ ಹೇಗೆ ನಡೆಯುತ್ತೆ ಕಾರ್ಯಕ್ರಮ, ಈ ರೀತಿಯ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ಸಂಜೆ 6 ಗಂಟೆಗೆ ನಮ್ಮ ತಂತ್ರಿಗಳ ಮುಖಾಂತರ ನಡೀಲಿಕ್ಕಿದೆ. ಎಲ್ಲ ನಮ್ಮ ಹರೀಶಾಚಾರ್ಯ ಬಂಧು ಬಳಗದವರು ಮತ್ತು ಎಲ್ಲ ಅವರ ಕುಶಲಕರ್ಮಿಗಳು ಎಲ್ಲ ಒಟ್ಟಿಗೆ ಬಂದು ನಮ್ಮನ್ನು ಅಲ್ಲಿ ಅವರಿಗೆ ಒಂದು ನಮ್ಮ ದೇವಸ್ಥಾನದ ಮರ್ಯಾದೆಯನ್ನು ಸ್ವೀಕರಿಸಬೇಕೆಂದು ಹೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಅನಂತೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಶ್ರೀ ಸೋಮನಾಥೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ, ಶ್ರೀ ಮಹಾಮಾಯಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ, ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ, ಶ್ರೀ ಕುರುವಾಡಿತ್ತಾಯಿ ಸ್ವಾಮಿ ದೇವರ ಪಾದಾರವಿಂದ ಗೋವಿಂದ ಅನ್ನಿ ಗೋವಿಂದ, ಕುಮಾಣಿ ಕಿನ್ನಿಮಾಣಿ ದೇವರ ಪಾದಾರವಿಂದ ಗೋವಿಂದ ಅನ್ನಿ ಗೋವಿಂದ, ಸಮಸ್ತ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಪರಿಪೂರ್ಣ ಅನುಗ್ರಹ ಸಾಧಿಸಿ ಅನಂತೇಶ್ವರ ಬಲ್ಲಮಂಜ ಅನಂತೇಶ್ವರ ದೇವಸ್ಥಾನದ ಬ್ರಹ್ಮರಥದ ಭಾಳ ದೊಡ್ಡ ಮಹತ್ತರವಾದಂಥ ಕೆಲಸ ಕಾರ್ಯವನ್ನು ಅಮ್ಮೆಂಬಳ ಮಾಗನೆಯ ಈ ಬೋಳಿಯಾರು ಗ್ರಾಮದ ರಥಶಿಲ್ಪಿಯಾದಂಥ ಹರೀಶಾಚಾರ್ಯಗೆ ವಹಿಸಿಕೊಟ್ಟಿದ್ದಾರೆ. ಕ್ಲಕ್ತ ಸಮಯದಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಅತ್ಯಂತ ಸುಂದರವಾಗಿ ಈ ಒಂದು ರಥವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಒಂದು ಹಸ್ತಾಂತರ ಹರೀಶಾಚಾರ್ಯರು ಶಿಲ್ಪಿ ಹರೀಶಾಚಾರ್ಯರು ನಿರ್ಮಾಣ ಮಾಡಿದಂಥ 9ನೇ ರಥ ಇದು ಅಂತ ನಮಗೆಲ್ರಿಗೂ ಹೆಮ್ಮೆ. ಇದು ಬೋಳಿಯಾರು ಗ್ರಾಮ ಹಾಗೂ ಈ ಒಂದು ಸಂದರ್ಭದಲ್ಲಿ ರಥದ ಹಸ್ತಾಂತರದ ಸಂದರ್ಭದಲ್ಲಿ ಈ ಮಾಗನೆಯ ಸೋಮನಾಥ ದೇವರನ್ನು ಮನಸಾರೆ ಸ್ಮರಿಸುತ್ತಾ ಮಜಿ ಮಹಾಮಾಯಿ ದೇವರು ಹಾಗೆ ಲಕ್ಷ್ಮೀ ನರಸಿಂಹ ದೇವರನ್ನು ಮತ್ತು ಈ ಸ್ಥಳ ಸಾನ್ನಿಧ್ಯವನ್ನೆಲ್ಲ ಮನಸಾರೆ ಸ್ಮರಿಸುತ್ತಾ ಅಮ್ಮೆಂಬಳ ಮಾಗನೆಯ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ಅಮ್ಮೆಂಬಳ ಮಾಗನೆಯ ಗಡಿಕಾರರಾದಂಥ ಗುಣಕರಾಳಯನೆ ರಾಮರಯ್ಯವರೇ, ಬಲ್ಲಮಂಜ ದೇವಸ್ಥಾನದ ಹರ್ಷ ಶಂಪಿಗೆತ್ತಾಯ ಹಾಗೂ ಎಲ್ಲ ಬಂದಂಥ ಪದಾಧಿಕಾರಿಗಳು ಮತ್ತು ಆ ದೇವಸ್ಥಾನದ ಮುಕ್ತೇಶ್ವರರು ಹಾಗೂ ಭಕ್ತಾದಿಗಳೇ, ಈ ಒಂದು ಕೆಲಸ ಕಾರ್ಯವನ್ನು ಹರೀಶಾಚಾರ್ಯಗೆ ವಹಿಸಿಕೊಟ್ಟಿದ್ದೀರಿ. ಶಿಲ್ಪಿಯಾದಂಥ ಹರೀಶಾಚಾರ್ಯಗೆ ವಹಿಸಿಕೊಟ್ಟಿದ್ದೀರಿ. ಅತ್ಯಂತ ಸುಂದರವಾಗಿ ಶಿಲ್ಪ ನಿರ್ಮಾಣ ಆಗಿದೆ. ಇದು ಬೋಳಿಯಾರು ಗ್ರಾಮಕ್ಕೂ ಮತ್ತು ಅಮ್ಮೆಂಬಳ ಮಾಗನೆಗೂ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಇನ್ನು ಮುಂದಕ್ಕೂ ಇಡೀ ಜಿಲ್ಲೆಯಲ್ಲಿ ಇಂಥ ಸುಂದರವಾದಂಥ ರಥಗಳು ನಿರ್ಮಾಣ ಆಗಬೇಕು. ವಿಶ್ವಕರ್ಮ ಸಮಾಜದಲ್ಲಿ ಕಳೆದ 15 ವರ್ಷಗಳಿಂದ ಜಿಲ್ಲೆಯಲ್ಲಿ ಎಲ್ಲರೂ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟಿರೋದರಿಂದ ಕುಲ ಕಸುಬುಗಳು ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಅತ್ಯಂತ ಸಣ್ಣ ಪ್ರಾಯದಲ್ಲಿ ಒಂದು ರಥವನ್ನು, ಇದು 9ನೇ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ಹರೀಶಾಚಾರ್ಯರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವೆಲ್ಲ ನೋಡಿದ್ದೇವೆ. ಇದು ವ್ಯಾವಹಾರಿಕವಾಗಿ ನಿರ್ಮಾಣ ಮಾಡಿದಂಥ ರಥ ಅಲ್ಲ. ಇಷ್ಟೊಂದು ಸುಂದರವಾಗಿ ನಿರ್ಮಾಣ ಆಗಬೇಕಿದ್ದರೆ ಬಹುಶಃ ಬಲ್ಲಮಂಜದಿಂದ ಬಂದಂಥ ಮುಕ್ತೇಶ್ವರರು
ಚೆನ್ನಾಗಿ ಇದನ್ನು ವಿವರಿಸಿ. ಈ ಒಂದು ಕೆಲಸ ಕಾರ್ಯ ರಾತ್ರಿ ಹಗಲೆನ್ನದೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಕೆಲಸ ನಿರ್ಮಾಣ ಆಗಿದೆ. ಇನ್ನು ಮುಂದಕ್ಕೂ ಶಿಲ್ಪಿ ಹರೀಶಾಚಾರ್ಯ ನೇತೃತ್ವದಲ್ಲಿ ಇನ್ನಷ್ಟು ಅವರ ತಂಡದಲ್ಲಿ ಇನ್ನಷ್ಟು ಶಿಲ್ಪಿಗಳು ಮೂಡಿ ಬರಲಿ ಮೂಲಕ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಸುಂದರವಾದಂಥ ಶಿಲ್ಪ ರಥ ನಿರ್ಮಾಣ ಆಗಲಿ, ಹಾಗೂ ಹೊರ ಜಿಲ್ಲೆಗಳಿಗೂ ಈ ಒಂದು ವಿಶ್ವಕರ್ಮರ ಇಲ್ಲಿಯ ರಥದ ಅಂದವನ್ನು ನೋಡುವಂಥ ಭಾಗ್ಯ ಎಲ್ಲರಿಗೂ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಅನಂತ ಪದ್ಮನಾಭ ಈ ರಥವನ್ನು ಸಂಪ್ರೀತಿ ಬಲ್ಲಮಂಜ ದೇವಸ್ಥಾನದ ಅನಂತೇಶ್ವರ ದೇವಸ್ಥಾನದ ಅನಂತೇಶ್ವರ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದಂಥ ಈ ಒಂದು ರಥವು ಎಲ್ಲ ಭಕ್ತಾದಿಗಳಿಗೂ ಅತ್ಯಂತ ಸುಂದರವಾಗಿ ಅಲ್ಲಿ ಎಲ್ಲ ಭಕ್ತಾದಿಗಳಿಗೂ ಉತ್ಸವಾದಿ ಕಾರ್ಯಗಳಲ್ಲಿ ಸಂತೃಪ್ತಿಯನ್ನು ನೀಡಲಿ. ಅನಂತೇಶ್ವರನ ಬ್ರಹ್ಮರಥ ಹರೀಶಾಚಾರ್ಯರ ತಂಡದಿಂದ ಅತ್ಯಂತ ಸುಂದರವಾಗಿ ಅತ್ಯಂತ ಬಲಿಷ್ಠವಾಗಿ ನಿರ್ಮಾಣಗೊಂಡು ಈಗಾಗಲೇ ಅನಂತೇಶ್ವರನ ಆಡಳಿತ ಮಂಡಳಿಗೆ ಹಸ್ತಾಂತರಿಸಲ್ಪಟ್ಟಿದೆ. ಇವತ್ತು ಸಂಜೆ ನಡೆಯುವಂಥ ಬೃಹತ್ ಮೆರವಣಿಗೆಯಲ್ಲಿ ಅನಂತೇಶ್ವರನೇ ಭಾಗಿಯಾಗಿ ಅದನ್ನು ಅವನ ಕ್ಷೇತ್ರಕ್ಕೆ ಅರ್ಪಿಸಿಕೊಳ್ಳಿ ಅಂತ ಹೇಳ್ತಾ ಅಲ್ಲಿನ ಭಕ್ತಾದಿಗಳಿಗೆ ಅನಂತೇಶ್ವರನು ಈ ರಥೋತ್ಸವದ ಉತ್ಸವದಲ್ಲಿ ವಿರಾಜಮಾನನಾಗಿ ಆ ಗ್ರಾಮಸ್ಥರನ್ನು ಆಶೀರ್ವದಿಸಲಿ ಅಂತ ಕೇಳ್ತಾ ನನ್ನ ಎರಡು ಮಾತು. ಈ ಸೋಮನಾಥ ದೇವರೇ ಅಂಚಿನ ಎಂಕಲ್ನ ಪುರಿಯಾರ್ದಾರೆ ನೆನ್ತೊಂದು ಈ ಬೋಳ್ಯಾರು ಗ್ರಾಮಡು ಇದ್ಮೇಲೆ ಹರೀಶಾಚಾರ್ಯರು ಎಡ್ಡೆ ರೀತಿದ ರಥವನ್ನು ಮಲ್ತಿದ್ದಾರೆ ಅನ್ನ ಮತ್ತು ತಿಳಿವಳಿಕೆ ಮೂಜನೇ ರಥ ತಡೆ ಯಾನ್ ಬರ್ತದೆ ಸೇರಿ ಯಾರು ವರ್ಮ ರಥನ್ನು ಮಲ್ತಿದ್ದೇರಿ ಆಂಡಲ ಅರೆಗೆ ದೇವರು ಎಡ್ಡೆ ಮಲ್ಪಾಡು ಬೊಕ್ಕ ಅನಂತೇಶ್ವರ ದೇವಸ್ಥಾನ ಎಡ್ಡೆ ನಾನು ಸ್ವೀಕಾರ ಮಲ್ಪಾಡು ಬಂದದ್ದು ಅದು ದೇವರ ಪ್ರಾರ್ಥನೆ. ಬಂಧುಗಳೇ, ಹರೀಶಾಚಾರ್ಯವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಶಿಲ್ಪಿಯವರು. ನಾನು ಕಶಕೋಡಿ ಲಕ್ಷ್ಮೀ ವೆಂಕಟರಮಣ ದೇವರ ರಥವನ್ನು ಮಾಡಲಿಕ್ಕೆ ಹೊರಡುವಾಗ ತುಂಬ ದೇವಸ್ಥಾನದ ರಥವನ್ನು ನೋಡಲಿಕ್ಕೆ ಹೋಗಿದ್ದೆ. ಕೋಟೇಶ್ವರಕ್ಕೂ ಹೋಗಿದ್ದೇನೆ. ಆಗ ಕೊಡಿಪಾಡಿ ದೇವಸ್ಥಾನದಲ್ಲಿ ಒಂದು ಭಟ್ರು ಹೇಳಿದರು, ಜಲದುರ್ಗಾಂಬ ದೇವಸ್ಥಾನ ಪೆರುವಾಜೆ ಅಲ್ಲಿಗೆ ಹೋಗಿ ನೋಡಿ ಅಂತೇಳಿ. ಅಲ್ಲಿ ಹೋಗಿ ರಥವನ್ನು ನೋಡುವಾಗ ಒಳ್ಳೆಯ ಕೆಲಸ ಆಗಿದೆ, ಅದ್ಭುತ ಕಲೆ ಆಗಿದೆ. ಹಾಗೆ ಕೂಡಲೇ ಅವರ ಹತ್ರವೇ ಫೋನ್ ನಂಬರ್ ತಗೊಂಡು ಹರೀಶಾಚಾರ್ಯರನ್ನು ಸಂಪರ್ಕ ಮಾಡಿ ಕಶಕೋಡಿ ಲಕ್ಷ್ಮೀ ವೆಂಕಟರಮಣ ದೇವರಿಗೆ ಭಾರಿ ಸುಂದರವಾದ, ಯಾಕೆಂತೇಳಿದರೆ ಎಲ್ಲರೂ ಕೋಟೇಶ್ವರದ್ದು ಹೋಗ್ತಾರೆ, ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಹರೀಶಾಚಾರ್ಯ ಅಂತವರು ಒಬ್ಬರು ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಮ್ಮದೇ ಜಿಲ್ಲೆಯವರು. ಕಶಕೋಡಿ ಲಕ್ಷ್ಮೀ ವೆಂಕಟರಮಣ ದೇವರ ರಥವನ್ನು ಬಲ್ಲಮಂಜ ದೇವಸ್ಥಾನದವರು ನೋಡಿದ್ದಾರೆ. ಅವರು ಮೆಚ್ಚುಗೆ ವ್ಯಕ್ತಪಡಿಸಿ ಹರೀಶಾಚಾರ್ಯವರಿಗೆ ಕೆಲಸ ಕೊಟ್ಟಿದ್ದಾರೆ. ಈ ಬಲ್ಲಮಂಜ ದೇವಸ್ಥಾನಕ್ಕೆ ಇವತ್ತು ರಥ ಹೋಗ್ತಾ ಉಂಟು. ಎಲ್ರಿಗೂ ಯಶಸ್ವಿ ಆಗಲಿ, ಆ ದೇವರು ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.